ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸಲು ಅಂದರೆ ಅವರ ತತ್ವಾದರ್ಶಗಳನ್ನು ಪಾಲನೆ ಮಾಡೋದು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಿ, ಅಸ್ಪೃಶ್ಯತೆಯನ್ನು ತೊಡೆದಾಕಿ, ಎಲ್ಲರೂ ಕೂಡ ಮಾನವರಾಗಿ ಬಾಳ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಬಿಜೆಪಿಯವರು ಹೇಳ್ತಕ್ಕಂಥ ರಾಮ ಅದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೆ. ನಾವೆಲ್ಲ ರಾಮನ ಭಕ್ತರೇ. ಅಯೋಧ್ಯೆ ರಾಮ ದಶರಥ ಮಹಾರಾಜನ ಮಗ, ಕೌಶಲ್ಯ ದೇವಿಯ ಮಗ, ಆ ರಾಮನನ್ನು ಮಾಡೋದು. ಅದಕ್ಕೆ ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಅಂತ ಹೇಳಿ ಪ್ರಾರಂಭಿಸ್ತಾರೆ. ಆ ರಾಮನಿವರು ಪೂಜಿಸ್ತಾ ಇದ್ದಾರೆ. ಅಂತ ವ್ಯಕ್ತಿಯನ್ನೇ ಕೊಂದು ಹಾಕ್ಬಿಟ್ಟವ್ರು ಇವರು. ಈಗ ರಾಮನ್ ಜಪ ಮಾಡಿದ್ರೆ ಜನ ನಂಬ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇವರ ವಿಚಾರ ವಿರೋಧ ಮಾಡ್ತಾರೆ ಅವರೆಲ್ಲರೂ ಹಿಂದೂ ವಿರೋಧಿಗಳು ಅಂತ ಹೇಳೋದು. ಅದರಿಂದ ನಾವು ವಿಚಲಿತರಾಗಬೇಕಾದಂತ ಅಗತ್ಯ ಇಲ್ಲ. ನಾವೆಲ್ಲ ಧೈರ್ಯವಾಗಿ ಹಿಂದೂಗಳು ಅಂತ ಹೇಳ್ಕೋಬೇಕು. ಹಾಗೆಯೇ ಎಲ್ಲರನ್ನು ಪ್ರೀತಿಸ್ತೀವಿ ನಾವು ಅಂತ ಹೇಳ್ಕೋಬೇಕು. ಎಲ್ಲ ಧರ್ಮದವರು ನಮಗಿರೋ ಭಕ್ತಿ ಶ್ರೀರಾಮಚಂದ್ರನ ಮೇಲೆ ಯಾವತ್ತಿಲ್ಲ. ಅದಕ್ಕೆ ನಾನು 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯ ಉದ್ಘಾಟನೆ ಮಾಡೋದಲ್ಲ, ನಾನು ಒಂದು ದೇವಾಲಯ ಉದ್ಘಾಟನೆ ಮಾಡಿದೆ. ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಒಂದು ದೇವಾಲಯ ಉದ್ಘಾಟನೆ ಮಾಡಿದೆ. ಆಂಜನೇಯ ಪ್ರತಿಮೆ 33 ಅಡಿ ಉದ್ಘಾಟನೆ ಮಾಡಿದೆ. ಅವತ್ತು ಎಲ್ಲರಿಗೂ ಹೇಳಿಸ್ತೆ, ಜೈ ಶ್ರೀರಾಮ್ ಅನ್ನೋದು ಬಿಜೆಪಿಯವರು ಸೊತ್ತಲ್ಲ. ಇದು ಮಹಾತ್ಮ ಗಾಂಧೀಜಿಯವರೇ ಹೇ ರಾಮ್ ಅಂತ ಹೇಳಿದ್ರು. ಅದನ್ನ ನಾವು ಹೇಳೋಣ, ಏನು ತಪ್ಪೇನಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ಅಂತೇಳಿ ಜೈ ಶ್ರೀರಾಮ್ ಅಂತ ಹೇಳೋದು. ಅದರಿಂದ ನಮಗೆ ಯಾವುದೇ ಸಿದ್ಧಾಂತದಲ್ಲಿ ರಾಜಿ ಇಲ್ಲ.